ನಮಸ್ಕಾರ. ಗಣಕನ್ನಡದ 7ನೇ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಿಕ್ ಸಾರ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಕ್ವಿಕ್ ಸಾರ್ಟ್ ಎಂದರೇನು? ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಮರ್ಜ್ ಸಾರ್ಟ್ ತರಹ ಕ್ವಿಕ್ ಸಾರ್ಟ್ ಕೂಡ ಒಂದು ಸಾರ್ಟಿಂಗ್ ಅಲ್ಗಾರಿದಮ್ ಆಗಿದೆ. ಆದರೆ ಹಿಂದೆ ನೋಡಿದ ಸಾರ್ಟಿಂಗ್ ಅಲ್ಗಾರಿದಮ್ಗಳಿಗಿಂತ ಕ್ವಿಕ್ ಸಾರ್ಟ್ ಕಾಲಸಂಕೀರ್ಣತೆ ಮರ್ಜ್ ಸಾರ್ಟ್ ತರಹ ಉತ್ತಮವಾಗಿದ್ದು, ಆದ್ದರಿಂದ ಇದನ್ನು ಸಾರ್ಟಿಂಗ್ ಫಂಕ್ಷನ್ಗಳನ್ನು ಬರೆಯಲು ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಲ್ಲಿ ಬಳಸಲಾಗುತ್ತದೆ. ಕ್ವಿಕ್ ಸಾರ್ಟ್ ಅಲ್ಗಾರಿದಮ್ ಡಿವೈಡ್ ಅಂಡ್ ಕಾನ್ಕರ್ ಎನ್ನುವ ಒಂದು ವಿಧಾನವನ್ನು ಬಳಸಿ ತನ್ನ ಚಾಲನೆಯ ವೇಗವನ್ನು ಹೆಚ್ಚಿಸಿ ಕಡಿಮೆ ಸಮಯದಲ್ಲಿ ಬೇಗ ಸಾರ್ಟಿಂಗ್ ಮಾಡುವಂತೆ ಮಾಡುತ್ತದೆ. ಏನಿದು ಡಿವೈಡ್ ಅಂಡ್ ಕಾನ್ಕರ್? ಈಗಾಗಲೇ ಮರ್ಜ್ ಸಾರ್ಟ್ ಅಲ್ಲಿ ಕಂಡಂತೆ ಕ್ವಿಕ್ ಸಾರ್ಟ್ ಅಲ್ಲಿ ಕೂಡ ಡಿವೈಡ್ ಅಂಡ್ ಕಾನ್ಕರ್ ವಿಧಾನವನ್ನು ಬಳಸಿ ಮೊದಲಿಗೆ ಅರೆಯ ಗೂಡುಗಳನ್ನು ವಿಂಗಡಿಸಿಕೊಳ್ಳುತ್ತಾ ಹೋಗುವುದು, ನಂತರ ಏರಿಕೆಯ ಅಥವಾ ಇಳಿಕೆಯ ಕ್ರಮದಲ್ಲಿ ಅದನ್ನು ಜೋಡಿಸುತ್ತಾ ಹೋಗುವುದು ಕ್ವಿಕ್ ಸಾರ್ಟ್ ನ ರೀತಿಯಾಗಿದೆ. ಕ್ವಿಕ್ ಸಾರ್ಟ್ ನ ಆವರ್ತನೆಗಳು: ಮೊದಲಿಗೆ 0ಯಿಂದ 6ರವರೆಗೆ ಇರುವ ಒಂದು ಅರೆಯನ್ನು ಪರಿಗಣಿಸೋಣ. ಇದರಲ್ಲಿ ಮೊದಲೇ ಹೇಳಿದಂತೆ ಸಂಖ್ಯೆಗಳು ಕಳಿಸಿಕೊಂಡಿದ್ದು, ಇದನ್ನು ಏರಿಕೆಯ ಕ್ರಮಕ್ಕೆ ಜೋಡಿಸುವುದು ಕ್ವಿಕ್ ಸಾರ್ಟ್ ನ ವಿಧಿಯಾಗಿದೆ. ಕ್ವಿಕ್ ಸಾರ್ಟ್ ಅಲ್ಗಾರಿದಮ್ನಲ್ಲಿ 2 ಪ್ರಮುಖ ಅಂಶಗಳಿವೆ. ಮೊದಲನೆಯದು ಪಿವೊಟ್ ಅನ್ನು ಸೆಟ್ ಮಾಡಿ ಅದರ ಎಡಕ್ಕೆ ಮತ್ತು ಬಲಕ್ಕೆ ಅರೆಯನ್ನು ಇಬ್ಬಾಗಿಸುವುದು. ಎರಡನೆಯ ಅಂಶದಲ್ಲಿ ಮತ್ತೆರಡು ಘಟ್ಟಗಳಿವೆ. ಲೋ, ಹೈ, ಪಿವೊಟ್ ಎಂಬ 3 ಸೂಚಕಗಳನ್ನು ನೇಮಿಸಿಕೊಂಡು ಲೋವನ್ನು ಅರೆಯ ಎಡತುದಿ ಸಂಖ್ಯಾ ಸೂಚಕಕ್ಕೆ ಅಂದರೆ ಇಂಡೆಕ್ಸ್ಗೆ, ಹೈ ಅನ್ನು ಬಲ ಇಂಡೆಕ್ಸ್ಗೆ ವಹಿಸಿಕೊಳ್ಳುವುದು. ಪಿವೊಟ್ ಅನ್ನು ನಾವು ತೆಗೆದುಕೊಳ್ಳುವ ಅರೆಯ ಬಲತುದಿ ಸಂಖ್ಯೆಗೆ ವಹಿಸಿಕೊಳ್ಳುವುದು. ಇದರ ಜೊತೆಗೆ ಐ ಎಂಬ ಸೂಚಕವೊಂದನ್ನು ಲೋ -1ಕ್ಕೆ ವಹಿಸುವುದು. ಈಗೊಂದು ಫಾರ್ ಲೂಪಿನಲ್ಲಿ ಪ್ರತಿಯೊಂದು ಅರೆ ಇಂಡೆಕ್ಸ್ ನ ಗೂಡಿನಲ್ಲಿರುವ ಸಂಖ್ಯೆಯನ್ನು ಪಿವೊಟ್ಗೆ ಹೋಲಿಸುತ್ತಾ ಸಾಗುವುದು. ಫಾರ್ ಲೂಪಿನ ಸೂಚಕವನ್ನು ಜೆ ಎಂದು ಹೆಸರಿಸಿಕೊಳ್ಳೋಣ. ಈ ಸಂಖ್ಯೆ ಪಿವೊಟ್ಗಿಂತ ಕಮ್ಮಿ ಇದ್ದರೆ ಐ ಅನ್ನು 1ರಿಂದ ಇನ್ಕ್ರಿಮೆಂಟ್ ಮಾಡಿ ಐ ನ ಗೂಡಿನ ಸಂಖ್ಯೆಯನ್ನು ಜೆ ನ ಗೂಡಿನ ಸಂಖ್ಯೆಯೊಂದಿಗೆ ಸ್ವ್ಯಾಪ್ ಮಾಡೋಣ. ಫಾರ್ ಲೂಪ್ ಮುಗಿದ ನಂತರ i+1 ಇಂಡೆಕ್ಸ್ ನ ಸಂಖ್ಯೆಯನ್ನು ಹೈ ಸೂಚಿಸುತ್ತಿರುವ ಇಂಡೆಕ್ಸ್ ನ ಸಂಖ್ಯೆಯೊಂದಿಗೆ ಸ್ವ್ಯಾಪ್ ಮಾಡಿಕೊಳ್ಳೋಣ. ಈ ಫಂಕ್ಷನ್ ನಿಂದ ನಾವು i+1 ಎಂಬ ಸಂಖ್ಯೆಯನ್ನು ಹಿಂತಿರುಗಿಸಿದರೆ ಅದೇ ಪಿವೊಟ್ ನ ನಿಜವಾದ ಸ್ಥಾನವಾಗಿರುತ್ತದೆ. ಸ್ವಲ್ಪ ಕಷ್ಟವೆನಿಸಿರಬಹುದು. ಈ ಭಾಗವು ಅರ್ಥವಾಗದಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ಸೋರ್ಸ್ ಕೋಡ್ ಲಿಂಕ್ ಅಲ್ಲಿ ಓದಿ ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿ. ಇದರ ಬಗ್ಗೆ ಇನ್ನಷ್ಟು ವಿವರಣೆ ಬೇಕಿದ್ದಲ್ಲಿ ಕಾಮೆಂಟುಗಳಲ್ಲಿ ತಿಳಿಸಿ. ಇದೇ ರೀತಿ ಪಿವೊಟ್ ಅನ್ನು ನಾವು ಸರಿಯಾದ ಜಾಗಕ್ಕೆ ಸೆಟ್ ಮಾಡುತ್ತಾ ಸಾಗುತ್ತಿದ್ದಂತೆ ಅರೆ ಕೂಡ ಏರಿಕೆಯ ಕ್ರಮದಲ್ಲಿ ಜೋಡಣೆಗೊಳ್ಳುತ್ತಾ ಸಾಗುತ್ತದೆ. ಟೈಮ್ ಕಾಂಪ್ಲೆಕ್ಸಿಟಿ ಅಥವಾ ಕಾಲಸಂಕೀರ್ಣತೆ: ಕ್ವಿಕ್ ಸಾರ್ಟ್ ನ ಆವರೇಜ್ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ O ಆಫ್ n log n ಆಗಿರುತ್ತದೆ. ಇಲ್ಲಿ n ನಾವು ತೆಗೆದುಕೊಳ್ಳುವ ಅರೆಯ ಉದ್ದಳತೆಯಾಗಿರುತ್ತದೆ. ಗಮನಿಸಬೇಕಾದ ಒಂದು ವಿಷಯ ಇಲ್ಲಿದೆ. ಕ್ವಿಕ್ ಸಾರ್ಟ್ ನ ವರ್ಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ O ಆಫ್ n² ತನಕ ಹೋಗುತ್ತದೆ. ಈ ಮೊದಲೇ ಅರೆ ಏರಿಕೆಯ ಅಥವಾ ಇಳಿಕೆಯ ಕ್ರಮದಲ್ಲಿ ಜೋಡಿಸಿದ್ದರೆ ಈ ಕಾಲಸಂಕೀರ್ಣತೆಯನ್ನು ಈ ಅಲ್ಗಾರಿದಮ್ ತೋರುತ್ತದೆ. ಏಕೆ ಬಿಗ್ O ಆಫ್ n log n? ಅರೆಯನ್ನು ರಿಕರ್ಷನ್ ಬಳಸಿ ನಾವು ಪಿವೊಟ್ ಸುತ್ತ ಇಬ್ಬಾಗಿಸುತ್ತಾ ಸಾಗುವುದಕ್ಕೆ ಕೇವಲ ಲಾಗ್ n ಕಾಲ ಮಾತ್ರ ನಮಗೆ ಬೇಕಾಗುತ್ತದೆ. ಆದರೆ ಎಡ ಮತ್ತು ಬಲ ಅರೆಗಳಲ್ಲಿ ಕಂಪೇರ್ ಮಾಡುವುದಕ್ಕೆ n ಕಾಲಾಂಶ ಬೇಕಿರುವುದರಿಂದ ಕ್ವಿಕ್ ಸಾರ್ಟ್ ನ ಆವರೇಜ್ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ O ಆಫ್ n log n ಆಗುತ್ತದೆ. ಇಲ್ಲಿಗೆ ಕ್ವಿಕ್ ಸಾರ್ಟ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದೆ ಗ್ರಾಫ್ ಅಲ್ಗಾರಿದಮ್ಗಳ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ. ಧನ್ಯವಾದಗಳು.